ನಾಟಿ ಸ್ಟೈಲ್ ಮಟನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಇವತ್ತು ತೋರಿಸ್ತಾ ಇದ್ದೀನಿ. ಸೂಪರಾಗಿರುತ್ತೆ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಇಟ್ಸ್ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ವಿಡಿಯೋಸ್ ನಿಮಗೆ ಅಪ್ಡೇಟ್ ಆಗುತ್ತೆ. ನಾನಿಲ್ಲಿ ದಪ್ಪವಾಗಿರೋದು 3 ಈರುಳ್ಳಿನ ಕಟ್ ಮಾಡಿಟ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ 3 ಟೊಮೊಟೊ ಹಣ್ಣನ್ನು ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಯಾವ ಥರ ಬೇಕಾದರೂ ಕಟ್ ಮಾಡ್ಕೋಬೋದು. ದಪ್ಪನಾದರೂ ಆಯಿತು, ಸಣ್ಣನಾದರೂ ಆಯಿತು. ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು 1 ಬೌಲ್ ಆಗೋವಷ್ಟು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು 1 ಕಪ್ ಆಗೋವಷ್ಟು ಪುದೀನ ಸೊಪ್ಪನ್ನು ಕೂಡ ಕಟ್ ಮಾಡಿಕೊಂಡು, ನೆಕ್ಸ್ಟು ಒಂದು ಕುಕ್ಕರ್ಗೆ ನಾವು ಯಾವ ಬಿರಿಯಾನಿ ಮಾಡ್ತೀವಲ್ಲ ಅದೇ ಪಾತ್ರೆಗೆ ಒಂದು 3-4 ಸ್ಪೂನ್ ಆಗೋವಷ್ಟು ಎಣ್ಣೆನ ಹಾಕ್ಕೊಂಡು 2 ಚಕ್ಕೆ ಪೀಸು, 3 ಲವಂಗ, 2 ಏಲಕ್ಕಿನ ಹಾಕ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ. ನೆಕ್ಸ್ಟು 2 ಬಿರಿಯಾನಿ ಎಲೆ ಅದನ್ನು ಹಾಕ್ಕೊಂಡು ಬಿಸಿ ಆದಮೇಲೆ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದರಲ್ಲಿ ಫುಲ್ ಹಾಕಿ ಒಂದು 5-6 ಪೀಸ್ ಬಿಟ್ಟು ಇನ್ನೆಲ್ಲದೂ ಹಾಕ್ಕೊಳ್ಳಿ. ನೋಡಿ, ಇಲ್ಲಿ ಇದನ್ನು ಕ್ಲೀನಾಗಿ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಳ್ಳಿ. ಚೆನ್ನಾಗಿ ಬಾಡಿಸ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ಕೊಳ್ಳಿ. ನೆಕ್ಸ್ಟು ನಾವಿನ್ನಿಲ್ಲಿ ಒಂದು 6 ಇಲ್ಲಾಂದರೆ 7 ಹಸಿರು ಮೆಣ್ಸಿಕಾಯಿನ ತಗೊತಾ ಇದ್ದೀನಿ. ನೆಕ್ಸ್ಟು ನಾವು ಕಟ್ ಮಾಡಿಟ್ಕೊಂಡಿರೋ ಟೊಮೊಟೊ ಹಣ್ಣನ್ನು ಕೂಡ ಹಾಕ್ಕೊತಾ ಇದ್ದೀವಿ. ಇದರಲ್ಲೂ ಅಷ್ಟೇ ಒಂದು 4-5 ಪೀಸ್ ಬಿಟ್ಟು ಇನ್ನೆಲ್ಲದನ್ನು ಹಾಕ್ಕೊಳ್ಳಿ. ಕ್ಲೀನಾಗಿ ಮಿಕ್ಸ್ ಚೆನ್ನಾಗಿ ಬೆಂದ ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಹಾಕ್ಕೊಳ್ಳಿ. ನೋಡಿ, ಇಲ್ಲಿ ನಾನು 2 ವಾಶ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಹಾಕಿ ಚೆನ್ನಾಗಿ ಒಂದು 30 ಸೆಕೆಂಡ್ಸ್ ಬಾಡಿಸ್ಕೊಂಡು ಆಫ್ ಮಾಡಿದ್ರೆ ಸಾಕು. ಅದು ಆರಾದಮೇಲೆ ಒಂದು ಜಾರ್ಗೆ ಇದನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು 1 ಕಪ್ ಆಗೋವಷ್ಟಲ್ಲ, ಒಂದು ಅರ್ಧ ಕಪ್ ಆಗೋವಷ್ಟು ಕಾಯಿನ ಹಾಕ್ಕೊಳ್ಳಿ ಬೇಕು ಅಂದರೆ. ಇಲ್ಲಾಂದ್ರೂ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಅರ್ಧ ಕಪ್ ಆಗೋವಷ್ಟು ಕಾಯಿನ ಹಾಕ್ಕೊತಾ ಇದ್ದೀನಿ. ನೋಡಿ, ಅದನ್ನು ಮಿಕ್ಸ್ ಮಾಡ್ಕೊಂಡು 2 ಸತಿ ಮಿಕ್ಸಿ ಮಾಡ್ಕೋಬೇಕು, ಇಲ್ಲಾಂದರೆ ಅದು ಫುಲ್ ಆಗಿಬಿಟ್ಟಿತ್ತು. ಸೊ ಇನ್ನೊಂದು ಸರಿ ಮಾಡ್ಕೊತಾ ಇದ್ದೀನಿ. ನಿಮಗೆ ಈ ಕಲರ್ ಏನಾದ್ರು ಬರಲಿಲ್ಲ ಅಂತ ಹೇಳಿದ್ರೆ, ಸ್ವಲ್ಪ ಗ್ರೀನ್ ಕಲರೇ ಬಿರಿಯಾನಿ ಬೇಕು ಅಂದರೆ ಸ್ವಲ್ಪ ಕೊತ್ತಂಬರಿನ ಮತ್ತು ಪುದೀನನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲಾಂದರೆ ಪಾಲಕ್ ಸೊಪ್ಪಿದ್ರೂ ಕೂಡ ಪಾಲಕ್ ಸೊಪ್ಪು ಕೂಡ ಹಾಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಇಲ್ಲಿ ಒಂದು ಕುಕ್ಕರ್ಗೆ ನಾವು ಯಾವುದು ಮಾಡಿದ್ವಲ್ಲ ಮಸಾಲೆನ, ಅದಕ್ಕೇ ನಾವು ಒಂದು ಉಳಿದಿತ್ತಲ್ಲ ಈರುಳ್ಳಿ ಮತ್ತು ಟೊಮೊಟೊನ ಅದನ್ನು ಹಾಕ್ಕೊಂಡು 2 ಬಿರಿಯಾನಿ ಎಲೆನ ಹಾಕ್ಕೊಳ್ಳಿ. ಹಾಕ್ಕೊಂಡು ನಾನಿಲ್ಲಿ 3 ಸ್ಪೂನ್ ಆಗೋವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಒಂದು 3 ಸ್ಪೂನ್ ಆಗೋವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಕಟ್ ಮಾಡಿ ಇಟ್ಕೊಂಡಿರೋ ಮಟನ್ನ ಹಾಕ್ಕೊಳ್ಳಿ. ಇಲ್ಲಿ ಮಟನ್ನು ಬಲ್ತಿದೆಯೋ ಅಥವಾ ಎಳೆದು ಅಂತ ತಿಳ್ಕೊಂಡಿರಿ. ಯಾಕೆ ಅಂದರೆ ಬಲ್ತಿದ್ರೆ ವಿಸಲ್ ಜಾಸ್ತಿ ಬಡಿಸ್ಬೇಕು, ಇಲ್ಲ ಅಂದರೆ 1-2 ವಿಸಲ್ಗೆ ಬೆಂದುಬಿಡುತ್ತೆ. ಇಲ್ಲಿ ನಾನು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊತಾ ಇದ್ದೀನಿ, ಅರ್ಧ ಟೀ ಸ್ಪೂನಷ್ಟು. 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 2 ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ನೋಡಿ, ಅದಾದಮೇಲೆ ನೋಡಿ ಅದೇ ನೀರನ್ನ ಬಿಡ್ತಾ ಬರುತ್ತೆ. ಸೊ ನೀರೇನು ಆ್ಯಡ್ ಮಾಡ್ದಲೇ ಮಸಾಲೆ ರುಬ್ಕೊಳ್ಳೋಕೆ ಟ್ರೈ ಮಾಡಿ. ಇಲ್ಲ ಅಂದರೆ ಫುಲ್ಲು ನೀರು ಆಗಿಬಿಡುತ್ತೆ, ಗೊತ್ತಾಗಲ್ಲ ಆಮೇಲೆ ಲಾಸ್ಟಿಗೆ ನೀರು ಎಷ್ಟು ಹಾಕಬೇಕು ಅಂತ. ಸೊ ನಾವು ಮಿಕ್ಸಿ ಮಾಡ್ಕೊಂಡಿರೋ ಮಸಾಲೆನ ಹಾಕ್ಕೊತಾ ಇದ್ದೀನಿ. ಮಸಾಲೆನೂ ರುಬ್ಬೋಬೇಕಾದ್ರೆ ನೀರನ್ನ ಆದಷ್ಟು ಕಂಟ್ರೋಲ್ ಮಾಡಿ. ಲಾಸ್ಟಿಗೆ ನಾನಿಲ್ಲಿ 2 ಸ್ಪೂನ್ ಆಗೋವಷ್ಟು ಬಿರಿಯಾನಿ ಪೌಡರ್ನ ಹಾಕ್ಕೊತಾ ಇದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು. ನೆಕ್ಸ್ಟು ನಾನಿಲ್ಲಿ ಅರ್ಧ ಸ್ಪೂನ್ ಆಗೋವಷ್ಟು ಗರಂ ಮಸಾಲಾನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು 1 ಕಪ್ ಆಗೋವಷ್ಟು ಮೊಸರನ್ನ ಹಾಕ್ಕೊತಾ ಇದ್ದೀನಿ. ನೋಡಿ, ಹಾಕ್ಕೊಂಡಾದ್ಮೇಲೆ ನೀರೆಲ್ಲ ಎಷ್ಟು ಬಿಟ್ಟಿದೆ ಅಂತ ನೀವೇ ನೋಡ್ಬೋದು. ಇದನ್ನು ನಾನು 2 ವಿಸಲ್ನ ಹೊಡೆಸ್ಕೊತಾ ಇದ್ದೀನಿ. ನೋಡಿ, 2 ವಿಸಲ್ ಹೊಡೆಸ್ಕೊಂಡಾದ್ಮೇಲೆ ಯಾವ ಥರ ಬಂದಿದೆ. ಮಟನ್ ಬೆಂದಿರುತ್ತೆ, ಒಂದು 90% ಬೆಂದಿದ್ರೂ ತೊಂದರೆ ಇಲ್ಲ. ಅಕ್ಕಿ ಹಾಕಾದ್ಮೇಲೆ ಇನ್ನೊಂದು 2 ಹೊಡೆಸ್ಬೇಕಾದ್ರೆ ಬೇಯಿಕೊಳ್ಳುತ್ತೆ, ಬೆಂದಿದ್ರೂ ತೊಂದರೆ ಇಲ್ಲ. ನಾನಿಲ್ಲಿ 2 ಲೋಟ ಆಗೋವಷ್ಟು ಅಕ್ಕಿನ ಹಾಕ್ಕೊತಾ ಇದ್ದೀನಿ. ನೋಡಿ, ಆಲ್ರೆಡಿ ಫಸ್ಟೇ ನಾವು ಏನು ನೀರು ಹಾಕ್ದಲೇ ಎಷ್ಟು ನೀರು ಬಿಟ್ಟಿದೆ ಅಂತ. ಇದು ಆಲ್ರೆಡಿ 2 ಲೋಟದಷ್ಟು ನೀರು ಇದೆ. ನೋಡಿ, ನೀವು ನೋಡ್ಕೋಬೇಕು. ಈ ಥರ ನಿಮಗೂ ಈ ಥರ ಇದ್ದರೆ ನೀವು, ನಾನಿಲ್ಲಿ 2 ಲೋಟ ಹಾಕಿದ್ದೀನಿ ಅಕ್ಕಿನ, 2 ಲೋಟ ನೀರು ಹಾಕಿ ಆಲ್ರೆಡಿ 2 ಲೋಟದಷ್ಟು ನೀರು ಬಿಟ್ಟಿತ್ತು. ಸೊ ನಿಮಗೆ ಎಷ್ಟು ನೀರು ಬಿಟ್ಟಿದೆ ಅಂತ ಅನಿಸುತ್ತೆ ಅದ್ರದ್ದು ಬಿಟ್ಟು ಇನ್ನು ಉಳಿದಿದ್ದನ್ನ ಹಾಕ್ಕೊಂಡು 2 ವಿಸಲ್ ಹೊಡೆಸ್ಕೊಳ್ಳಿ. ನೀರು ಒಂದು ಚೂರು ಬಿಟ್ಟಿಲ್ಲ ಅಂದರೆ 1 ಲೋಟಕ್ಕೆ 2 ಲೋಟ ನೀರು ಹಾಕ್ಕೊಳ್ಳಿ. ಏನಾದ್ರು ನೀರು ಸ್ವಲ್ಪ 1 ಲೋಟದಷ್ಟು ಬಿಟ್ಟಿದೆ ಅಂದರೆ 3 ಲೋಟ ಹಾಕ್ಕೊಳ್ಳಿ, 2 ಲೋಟ ಅಕ್ಕಿಗೆ. ಆ ಥರ ಮಾಡ್ಕೊಳ್ಳಿ.
ನೋಡಿ ಎಷ್ಟು ಹುಡಿ ಹುಡಿಯಾಗಿ ಬಂದಿದೆ. ಮಟನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬೆಂದಿದೆ, ನೋಡ್ಬೋದು ನೀವಿಲ್ಲಿ. ಫುಲ್ಲು ಗ್ರೀನ್ ಕಲರ್, ಈಗ ಹೋಟೆಲ್ ಸ್ಟೈಲಲ್ಲಿ ನಾರ್ಮಲಾಗಿ ಬಿರಿಯಾನಿ ಮಾಡ್ತಾರಲ್ವ ಅದೇ ಥರ ಸೇಮ್ ಟು ಸೇಮ್ ಟೇಸ್ಟ್ ಬಂದಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.